ಒಬ್ಬರು ಮಾತಾಡ್ರಿ ಸುಮ್ಮನೆ ನೀವು ಅವರು ಈಗ ಅವ್ರ ಪ್ರಶ್ನೆ ತಾಳ್ರಿ ಅವ್ರು ಕೇಳ್ರಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟು ಡಿಸಿಷನ್ ಕೊಟ್ಟಿದೆ. ಅದು ನಾನು ಕ್ಯಾಬಿನೆಟ್ನಲ್ಲಿ ಮತ್ತೆ ಹೈಕಮಾಂಡ್ ಜೊತೆ ಚರ್ಚೆ ಮಾಡಬೇಕು. ಈಗ ಬಿಜೆಪಿ ಅವರು ರಾಜೀನಾಮೆ ಕೊಡುವಂತ ಆದ್ರೆ ಜಿಟಿ ದೇವೇಗೌಡರು ತಮ್ಮ ಪರ ಬ್ಯಾಟಿಂಗ್ ಬೀಸಿದ್ರು. ಅವ್ರು ಯಾವ ಪಾರ್ಟಿಯವರು? JDS-ನವರು ಹಿರಿಯ ಲೀಡರ್ ಅಲ್ವಾ? ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಅವ್ರು ಹೇಳಿರೋದು ನನ್ನ ಪ್ರಕಾರ ಸರಿ ಇದೆ ಅಂತ ಅನ್ಕೊಂಡಿದ್ದೀನಿ. ಸರ್, ಕುಮಾರಸ್ವಾಮಿ ಅವರು ಹಾಗಲಕಾಯಿಗೆ ಬೇವಿನಕಾಯಿ ಸಾಕ್ಷಿ ಅಂತೇಳಿ ಅದಕ್ಕೆ ಟೀಕೆ ಮಾಡಿದ್ದಾರೆ. ಯಾಕಂತಂದ್ರೆ ಅವ್ರ ಪಕ್ಷದವರೇ ಅಲ್ವಾ? ಅವ್ರು ಯಾರೋ ಏನಾಗಿದ್ದಾರೋ ಅವರು ಕೋರ್ ಕಮಿಟಿ ಚೇರ್ಮನ್ರು. ಅವ್ರು ಹೇಳಿದ ಮೇಲೆ ಏನಂತ ಅರ್ಥ? ಏನ್ರಿ ಅರ್ಥ? ಅದು ಮಾತಾಡಲ್ಲ ನೀವು. ಕುಮಾರಸ್ವಾಮಿ ಅವರು ಯಾಕೆ ಸರ್ ನಿಮ್ಮ ವಿರುದ್ಧ ಅಷ್ಟೊಂದು ಟೀಕೆಗಳನ್ನ ಮಾಡ್ತಾರ ವೈಯಕ್ತಿಕವಾಗಿ? ಭಯ ಅವ್ರಿಗೆ. ಈಗ ಭಾರತೀಯ ಜನತಾ ಪಕ್ಷ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಅಲ್ಲ JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ.